ಬೆಂಗಳೂರಿನಾಗ ಉಳ್ದು ಅವ್ವ ಮಾಡಿರೋ ರೊಟ್ಟಿ ಮಿಸ್ ಮಾಡ್ಕೊಲತ್ತೀನಿ ಅಂತೇಳಿ ಬಸವೇಶ್ವರ ಖಾನಾವಳಿಗೆ ಹೋದ್ರಿ. ಡೈಲಿ ಅನ್ಕೋತಾ ಇರ್ತೀನಿ ರೀ, ಆಫೀಸ್ ಟೈಮಿಂಗು ಮುಂಜಾನೆ ಡೈಲಿ 9:30 ಲಾಗಿನ್ ಆಗಬೇಕು. ಆಫೀಸಿಗೆ ಜಲ್ದಿ ಹೋಗಂತೇಳಿ ಮುಂಜಾನೆ ಒಂದೊಂದ್ ದಿವಸ ಜಲ್ದಿನೇ ಎದ್ ಬಿಡ್ತೀನಿ ರೀ, ಒಂದೊಂದ್ ದಿವಸ ಭಾಳ ಲೇಟ್ ಮಾಡಿದ್ದಿರ್ತೀನಿ. ಬಟ್ ಎಷ್ಟು ಬಿ ಟ್ರೈ ಮಾಡ್ರಿ, ಆಫೀಸಿಗೆ ಹೋಗೋದು ಮುಂಜಾನೆ 9:50 10 ಬಿಟ್ವಿನ್ ಅಷ್ಟೇ. ಆಫೀಸ್ ಒಳಗೆ ಐ ಟೆಸ್ಟಿಂಗ್ ಅಂತ ಹೇಳಿ ಮೇಲ್ ಬಂದಿತ್ತು. ನಾನು ಭಾಳ ದಿನದಿಂದ ಐ ಟೆಸ್ಟ್ ಮಾಡ್ಕೋಬೇಕಂತೇಳಿ ಯೋಚನೆ ಮಾಡ್ಲತ್ತಿದ್ದ, ಆಗಿರ್ಲಿಲ್ಲ. ಬಟ್ ಇವತ್ತು ಹೆಂಗೋ ಆಫೀಸ್ನಾಗೆ ಬಂದಾರ, ಹೋಗಿ ಚೆಕ್ ಮಾಡ್ಸ್ಕೊಂಡ್ ಅಂತೇಳಿ ಹೋಗಿನ್ರಿ. ಜನ ಸಾಗರ 1 hour ವೇಟ್ ಮಾಡ್ಬೇಕಂತ ಹೇಳ್ರಿ. 1 hour ಎಲ್ಲ ವೇಟ್ ಮಾಡ್ಕೋತಾ ಕುಂತೇವಪ್ಪ ಅಂತಂದ್ರೆ ಪೆಂಡಿಂಗ್ ಕೆಲಸ ಮುಗಿಸ್ ಮನಿಗೆ ಹೋಗ್ಲಕ್ ಭಾಳ ಲೇಟ್ ಆಗ್ತದ. ಬೇಡ ಅಂತ ಹೇಳಿ ಸೀದಾ ಇವತ್ತಿನ ಕೆಲಸ ಮುಗಿಸ್ಕೊಂಡು ಮನಿಗೆ ಹೋಗ್ಲತ್ತೀನ್ರಿ. ಆರ್ತಳ್ಳಿ ರೋಡ್ ಜಾಮ್ ಅಂತೇಳಿ ವರ್ತೂರ್ ರೋಡ್ ಯೂಸ್ ಮಾಡ್ದ, ಅಲ್ಲೂ ಡಬಲ್ ಜಾಮ್ ಐತ್ರಿ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಇಲ್ಲೇನ ಹೊರಗೆ ಊಟಕ್ಕೆ ಹೋಗಮ್ ಅಂತೇಳಿ ಪ್ಲಾನ್ ಮಾಡಿದೆವು. ಬಸವೇಶ್ವರ ಖಾನೆಗಳಿಗೆ ಹೋಗಿ ರೊಟ್ಟಿ ಊಟ ಮಾಡೋದಕ್ಕಿಂತ ಇಷ್ಟು ಊಟ ಮತ್ತೇನ್ ಬೇಕು ಹೇಳ್ರಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹೆಂಗು ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿ ಭಾಳ ದಿನ ಆಗಿತ್ತು. ಜರ್ತಾ ಜಡಿ ಅಂತೇಳಿ ಬಿಸಿ ರೊಟ್ಟಿ, ಶೇಂಗಾ ಹಿಂಡಿ, ಉಳ್ಳಾಗಡ್ಡಿ ತಿಂದು ಬಾಯ್ಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ರೂಮ್ ಕಡೆ ಬಂದ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.